ಇಷ್ಟು ದಿನ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ನ ಈ ಥರ ಸ್ವೈಪ್ ಮಾಡ್ಕೊಂಡು ನೋಡ್ತಾ ಇದ್ರಿ. ಇವಾಗ ನೀವೇನು ಸ್ವೈಪ್ ಮಾಡೋ ನೆಸೆಸಿಟಿ ಇಲ್ಲ. ಸುಮ್ಮನೆ ಹಿಂಗೆ ಫೋನ್ ಹಿಡ್ಕೊಬಿಟ್ರೆ ರೀಲ್ಸ್ ಅದ್ರ ಪಾಡ್ಗೆ ಅದು ಹೋಯ್ತಾ ಇರ್ತದೆ. ನೋಡಿ ಇವಾಗ ಹೋಯ್ತೈತೆ ನೋಡಿ ಆ ಥರ. ಈ ಥರ ನೀವು ಕೂಡ ಮಾಡ್ಬೋದು. ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹೊಸ ಫೀಚರ್ ಬಂದಿದೆ, ಆಟೋ ಸ್ಕ್ರೋಲ್ ಅಂತ. ಸೊ ಬನ್ನಿ ಆ ಒಂದು ಫೀಚರ್ನ ಆನ್ ಮಾಡೋದು ಹೇಗೆ ಎಲ್ಲವನ್ನು ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಸೊ ಮೊದಲನೇದಾಗಿ ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ನ ಪ್ಲೇಸ್ಟೋರು ಆ್ಯಪ್ ಸ್ಟೋರಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿ ಆ ಒಂದು ಫೀಚರ್ ಬಂದಿರುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಫೀಚರ್ ಯಾವುದು ಅಂತ. ಸೊ ಈಗ ನಾನು ಸುಮ್ಮನೆ ರೀಲ್ಸ್ ಓಪನ್ ಮಾಡ್ತೀನಿ, ಯಾವುದಾದ್ರೂ ನನ್ನ ರೀಲ್ಸ್ನೇ ಓಪನ್ ಮಾಡ್ತೀನಿ. ಸೊ ನೀವು ಯಾವುದೇ ರೀಲ್ಸ್ ನೋಡಬೇಕಾದ್ರೂ ಇದು ಬರುತ್ತೆ. ಸೊ ಈ ಥರ ರೀಲ್ಸನ್ನು ನೀವು ನೋಡಬೇಕಾದ್ರೆ ಈ ಥರ ಸ್ವೈಪ್ ಮಾಡಿ ನೀವು ನೋಡ್ತಾ ಇರ್ತೀರಾ. ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ. ಈಗ ರೀಲ್ಸಲ್ಲಿ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಆಟೋ ಸ್ಕ್ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಮುಂಚೆ ಇದು ಬರ್ತಿರಲಿಲ್ಲ, ಈಗ ಬರ್ತಾ ಇದೆ. ಸೊ ಇದನ್ನು ಇವಾಗ ನೀವು ಆನ್ ಮಾಡ್ಕೋಬೇಕು. ಇದು ಆಫಲ್ಲಿ ಇರುತ್ತೆ. ಈಗ ನೋಡಿ ಇದನ್ನು ಆನ್ ಮಾಡ್ತೀನಿ. ಇದನ್ನು ಆನ್ ಮಾಡ್ಕೊಂಡ್ರೆ ಇವಾಗ ಏನಾಗುತ್ತೆ ಅಂತಂದರೆ ನೋಡಿ, ಪ್ರತಿ ವಿಡಿಯೋ ಮುಗಿದ ಮೇಲೆ ಆಟೋಮೆಟಿಕಲಿ ನಾನು ಈ ಥರ ಸ್ವೈಪ್ ಮಾಡೋದೇ ಇಲ್ಲ, ಆಟೋಮೆಟಿಕಲಿ ಅದೇ ನೆಕ್ಸ್ಟ್ ರೀಲ್ ಬಂದುಬಿಡುತ್ತೆ. ನೋಡಿ ಬೇಕಾದ್ರೆ ಇವಾಗ ಈ ರೀಲನ್ನ ನಾನು ಎಂಡಿಗೆ ತಗೊಂಡು ಹೋಗ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ. ನೋಡಿ ಈಗ ಅದೇ ಇನ್ನೊಂದು ರೀಲ್ ಬರುತ್ತೆ, ನೆಕ್ಸ್ಟ್ ರೀಲ್ ಬರುತ್ತೆ. ನೋಡಿ ಅದೇ ಬಂತು, ಹೊಸ ರೀಲ್ ಬಂತು. ಇದನ್ನು ಕೂಡ ಹಂಗೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಎಂಡಿಗೆ ತಗೊಂಡು ಹೋಗಿ ಬಿಡ್ತೀನಿ. ನೋಡಿ ಈ ರೀಲ್ ಮುಗೀತಿದ್ದಂಗೆ ನೆಕ್ಸ್ಟ್ ರೀಲ್ ಬಂದುಬಿಡುತ್ತೆ. ನಾನೇನು ಸ್ವೈಪೇ ಮಾಡಲ್ಲ. ನೋಡ್ಕೊಳ್ಳಿ ಇವಾಗ ನೋಡಿ ಬಂತು, ಹೊಸ ರೀಲ್ ಬಂತು. ಸೊ ಈ ಥರ ನೀವು ಹಂಗೆ ವಿತೌಟ್ ಸ್ವೈಪ್ ನೀವು ಸ್ವೈಪೇ ಮಾಡೋಂಗಿಲ್ಲ. ಸುಮ್ಮನೆ ಬಿಟ್ಬಿಟ್ರೆ ಅದ್ರ ಪಾಡಗೋದು ಹೋಯ್ತಾ ಇರ್ತದೆ. ನೆಕ್ಸ್ಟ್ ರೀಲ್ ಮುಗಿದ ತಕ್ಷಣ ಇನ್ನೊಂದು ಹೊಸ ರೀಲ್ ಬರುತ್ತೆ. ಆಯಿತಾ, ಈಗ ನೋಡ್ಕೊಳ್ಳಿ ಬರುತ್ತೆ. ಬಂತು ಹಂಗೆ. ಸೊ ಈ ಥರ ನೀವು ಮಾಡ್ಕೋಬೋದು ಇವಾಗ. ಆಯಿತಾ. ಸೊ ಸ್ವೈಪ್ ಮಾಡೋಕ್ಕೆ ಆಗ್ತಾಯಿಲ್ಲ, ಹಿಂಸೆ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮಲ್ಲಿ ಹೊಸ ಅಪ್ಡೇಟ್ ಮುಖಾಂತರ. ಈಗ ಇದು ಬೇಡ ಅಂತಂದರೆ ನೀವು ಆಫ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ಸ್ಕ್ರೋಲ್ ಅಂತಿದೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಏನಾಗುತ್ತೆ, ಸೊ ವಿಡಿಯೋ ಮುಗಿಬೇಕಾದ್ರೆ ಸೊ ನೋಡ್ಕೊಳ್ಳಿ, ಈ ವಿಡಿಯೋ ಮುಗಿಬೇಕಾದ್ರೆ ಇವಾಗ ನೆಕ್ಸ್ಟ್ ರೀಲ್ ಬರಲ್ಲ, ಅದೇ ರೀಲ್ ಮತ್ತೆ ರೀಪ್ಲೇ ಆಗುತ್ತೆ. ನೋಡಿ ಈಗ ಅದೇ ರೀಲ್ ಬರ್ತಾಯಿದೆ, ಹೊಸ ರೀಲ್ ಬರ್ತಾಯಿಲ್ಲ ಅಲ್ವಾ. ಸೊ ಈಗ ಈ ಥರ ನೀವು ಏನು ಮಾಡ್ಬೋದು, ರೀಲ್ಸನ್ನು ಆಟೋ ಸ್ಕ್ರೋಲ್ ಮಾಡ್ಬೋದು. ಇದು ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ ಬಂದಿರೋ ಅಪ್ಡೇಟ್ ಗೈಸ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಆಮೇಲೆ ಕೆಲವ್ರಿಗೆ ಇದು ಅಪ್ಡೇಟ್ ಮಾಡಿದ್ಮೇಲೂ ಕೂಡ ಇನ್ ಕೇಸ್ ಬಂದಿಲ್ಲ ಅಂತಂದರೆ ಸೊ ವೆಯ್ಟ್ ಮಾಡಿ. ಯಾಕೆಂತಂದರೆ ಇದನ್ನು ಅಪ್ಡೇಟ್ ಮಾಡಿದ ತಕ್ಷಣ ಕೂಡ ಕೆಲವರು ಕೊಡಲ್ಲ, ಒಂದಷ್ಟು ದಿನ ಬಿಟ್ಟೆ ಕೊಡುವಂಥದ್ದು. ಸೊ ನನಗೆ ಇಷ್ಟು ದಿನ ಕೊಟ್ಟಿರಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ಬಟ್ ಮುಂಚೆ ಎಲ್ಲ ಬೇರೆಯವ್ರಿಗೆಲ್ಲ ಸಿಕ್ಕಿತ್ತು, ನನಗೆ ಸಿಕ್ಕಿರಲಿಲ್ಲ. ಸೊ ಇವಾಗ ಬಂದಿದೆ, ಇವಾಗಿಂದ ನಾನು ಯೂಸ್ ಮಾಡ್ಬೋದು. ಸೊ ನಿಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.